ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ರಶ್ಮಿ ವ್ಲಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಬೆಳ್ಳಿ ಮನೆಗೆ ತೊಗೊಂಬಂದರೆ ತುಂಬ ಒಳ್ಳೆಯ ದಿನ ಅಂತ ಹೇಳ್ತಾರೆ. ಸೊ ಹಾಗಾಗಿ ನನ್ನ ಪಾಪುಗೆ 5 ಮಂತ್ ಕಂಪ್ಲೀಟ್ ಆಗಿದೆ ಇವತ್ತಿಗೆ. ಸೊ ಅವಳಿಗೆ ಅಂತ ಪುಟ್ಟದ ಒಂದು ಕಾಲು ಗೆಜ್ಜೆ ಮತ್ತು ಪುಟ್ಟದಾಗಿರ್ತಕ್ಕಂಥ 2 ಬಳೆಗಳನ್ನ ತೊಗೊಂಬಂದೆ. ಅಬ್ಬಬ್ಬ, ಇವಾಗಿನ ರೇಟಲ್ಲಂತೂ ಬೆಳ್ಳಿನ ಕೊಂಡ್ಕೊಳ್ಳೋಕ್ಕೆ ಆಗಲ್ಲ. ಆವಾಗ ನಮ್ಮ ತಾಯಂದ್ರ ಕಾಲದಲ್ಲಿ 500 ರೂಪಾಯಿಗೆ ಸುತ್ತ ಗೆಜ್ಜೆ ಇರೋದು ಬರೀ 500 ರೂಪಾಯಿಗೆ ಸಿಗ್ತಾಯಿತ್ತಂತೆ. ಇವತ್ತು ನಾನು ಹೋಗಿ ಕೇಳಿದ್ದಕ್ಕೆ ಸಿಂಪಲ್ಲಾಗಿ ಒಂದೇ ಒಂದು ಲೇಯರ್ ತೊಗೊಂಡೆ. ಸೊ ಅದಕ್ಕೇ 5600 ಹೇಳ್ದ. ಸೊ ಗ್ರಾಮ್ ಇವಾಗ 90 ರುಪೀಸ್ ಏನೋ ಇದೆಯಂತೆ 1 ಗ್ರಾಮಿಗೆ. ಸೊ ನಂಗೆ ತುಂಬ ಇಷ್ಟ ಆಯಿತು. ಸೊ ಏನೇ ಒಂದು ಕಷ್ಟಪಟ್ಟು ಕೂಡಿಟ್ಟಾಗ ಒಂದು ಮಗುಗೆ ಅದನ್ನು ಹಾಕಿದಾಗ ನಮಗೆ ತುಂಬಾ ಖುಷಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ತಾಯಿ ಪೂಜೆ ಮಾಡಿ ಹಾಕು, ಇವತ್ತು ಒಳ್ಳೆಯ ದಿನ ಅಂತ ಹೇಳಿದ್ರು. ಸೊ ಹಾಗಾಗಿ ಗೆಜ್ಜೆ ಕಾಣಿಸ್ತಾ ಇರ್ಬೋದು, ದೇವ್ರ ಫೋಟೋ ಹತ್ರ ಮುಂದೆ ಇಟ್ಟಿದ್ದೀನಿ. ಕಾಲ್ಗೆಜ್ಜೆ ಕೈ ಬಳೆಗಳನ್ನ ಕವರಲ್ಲಿ ಇಟ್ಟು ಸೊ ಪೂಜೆ ಮಾಡಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ದೀಪ ಹಚ್ಚಿ ಪೂಜೆ ಮಾಡೋಣ ಅಂತ ಹೇಳಿ ಸೊ ಪೂಜೆ ಮಾಡೋಣ ಅಂತ ಹೇಳಿ ದೀಪ ಹಚ್ಚಿ ಅದಕ್ಕೆ ಪೂಜೆ ಮಾಡಿ ಸೊ ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ. ಗೆಜ್ಜೆ ಎಲ್ಲ ಇಟ್ಟು ಮಗುಗೆ ಹಾಕೋಣ ಅಂತ ಹೇಳಿಬಿಟ್ಟು ಇವತ್ತು ಪೂಜೆ ಎಲ್ಲ ಮಾಡಿದೆ. ಸೊ ಇವತ್ತು ಬೆಳ್ಳಿ ತೊಗೊಂಬಂದರೆ ಇನ್ನೂ ತುಂಬ ಒಳ್ಳೆಯ ದಿನ ಅಂತ ಹೇಳ್ತಾರೆ. ಏನೋ ಒಂದು ದಿನ ಅಂತ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ. ಸೊ ಅವ್ರು ಅವಾಗ ಹೇಳಿದರು. ತುಂಬಾ ಖುಷಿಯಾಗುತ್ತೆ ನನಗೆ. ಆ್ಯಕ್ಚುಲಿ ನಂದು ಒಂದು ಸಣ್ಣ ಒಂದು ಪ್ರಯತ್ನ ಮಗುವಿಗೆ ಹಾಕಿದಾಗ ಆ ನಗುವಿನ ಮುಖ ನೋಡಿದಾಗ ನಮ್ಗೆ ಎಷ್ಟೇ ನೋವಿದ್ರೂ ಮರ್ತೋಗುತ್ತೆ. ಸೊ ಅದಕ್ಕೆ ಹೇಳೋದು, ಮಕ್ಕಳಿರೋ ಮನೆ ಚೆಂದ ಅಂತ ಏನೋ ಒಂದು ಗಾದೆ ಹೇಳ್ತಾರೆ. ತುಂಬ ಖುಷಿ ಆಯಿತು. ನಮ್ಮ ಅಕ್ಕನ ಮಗ ಅಂತೂ ತುಂಬ ಡಿಸ್ಟರ್ಬ್ ಮಾಡ್ತಾಯಿದ್ದ, ವೀಡಿಯೋನೇ ಮಾಡಿಸ್ಕೊಡ್ತಾ ಇರಲಿಲ್ಲ. ಅದು ಇದು ಕಿರ್ಚೋದು ಹಿಂಗೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದ. ಅವನು ತುಂಬ ಇರಿಟೇಟ್ ಮಾಡ್ತಿದ್ದ. ಒಂದೊಂದು ಸತಿ ಮಕ್ಕಳು ಕೂಡ ಇರಿಟೇಟ್ ಮಾಡಿಬಿಡ್ತಾರೆ. ಆ ಇರಿಟೇಟ್ ಮಾಡಾದ್ಮೇಲೂ ಕೂಡ ಮಕ್ಕಳು ಒಂಥರ ಸ್ಮೈಲ್ ಕೊಟ್ಟಾಗ ಎಲ್ಲ ಮರ್ತೋಗುತ್ತೆ ಅದು ನಮಗೆ. ಇದೆಲ್ಲ ಒಂದು ಒಂದೊಂದು ಸಣ್ಣ ಒಂದು ಈ ಥರ ಒಂದು ಕೆಲಸ ಮಾಡಿದಾಗ ಏನೋ ಒಂಥರ ಖುಷಿ ಆಗುತ್ತೆ, ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ. ಸೊ ನೋಡ್ತಾ ಇರ್ಬೋದು ನೀವು.